Hello everyone, welcome to Chanmarga class. Let us see main question 3 of chapter 4 laws of motion. Answer the following question. Question number 43. When a force acting on an object has equal and opposite reaction, then why should the object move? Okay, ಒಂದು ಆಬ್ಜೆಕ್ಟ್ ಮೇಲೆ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ವಿ. ಏನ್ ಹೇಳ್ತಿದ್ದಾರೆ ಈಗ? ವೆನ್ ಅ ಫೋರ್ಸ್ ಆಕ್ಟಿಂಗ್ ಆನ್ ಆನ್ ಆಬ್ಜೆಕ್ಟ್ ಹ್ಯಾಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಅಂದ್ರೆ ನಾನು ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ದೀನಿ ಅಂದ್ರೆ ಆ ಆಬ್ಜೆಕ್ಟ್ ಕೂಡ ನನ್ನ ಮೇಲೆ ಅಪೋಸಿಟ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ಬೇಕಾಯ್ತಾ? ಸೊ ಅಲ್ಲಿ ನಾನು ಒಂದು ಆಕ್ಷನ್ ಅನ್ನ ಮಾಡ್ತಿದ್ದೀನಿ ಅಂದ್ರೆ ನಾನು ಅಪ್ಲೈ ಮಾಡ್ತಾ ಇರೋ ಫೋರ್ಸ್ ಏನಿದೆ ಆಕ್ಷನ್ ಇದೆ. ಆ ಆಬ್ಜೆಕ್ಟ್ ನನ್ನ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಲ್ಲ, ದಟ್ ಈಸ್ ರಿಯಾಕ್ಷನ್. ಹಾಗಿದ್ರೆ has equal and opposite reaction, then why should the object move? ಹಾಗಿದ್ರೆ ಆಬ್ಜೆಕ್ಟ್ ಯಾಕೆ ಮೂವ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸರಿ, ಒಂದು ಬ್ಲಾಕ್ ಇದೆ, ಅದರಷ್ಟಕ್ಕದಿದೆ. ನಾನು ಫೋರ್ಸ್ ಅನ್ನ ಅಪ್ಲೈ ಮಾಡಿ ಆಬ್ಜೆಕ್ಟ್ ಅನ್ನ ಮುಂತಳ್ತಾ ಇದ್ದೀನಿ. ಅಪೋಸಿಟ್ ರಿಯಾಕ್ಷನ್ ಏನಿರುತ್ತೆ? ಆ ಬ್ಲಾಕ್ ನನ್ನ ಮೇಲೆ ಅಪೋಸಿಟ್ ರಿಯಾಕ್ಷನ್ ಹಾಕ್ತೀನಿ. ಆದ್ರೂ ಕೂಡ ಬ್ಲಾಕ್ ಯಾಕೆ ಮೂವ್ ಆಗ್ತಾ ಇದೆ ಅಂತಂದ್ರೆ ದ ಆಕ್ಷನ್ ಅಂಡ್ ರಿಯಾಕ್ಷನ್ ಆನ್ ಡಿಫರೆಂಟ್ ಆಬ್ಜೆಕ್ಟ್ಸ್. ಆಕ್ಷನ್ ಮತ್ತೆ ರಿಯಾಕ್ಷನ್ ಏನಿದೆ ಬೇರೆ ಬೇರೆ ಆಬ್ಜೆಕ್ಟ್ ಮೇಲೆ ಆಕ್ಟ್ ಆಗುತ್ತೆ. therefore the object moves under the action of the acting force. ಸೊ ನಾನು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಬ್ಲಾಕ್ ಮೇಲೆ, ಅದು ಸ್ವಲ್ಪ ದೂರ ಹೋಯ್ತು. ಹಾಗಿದ್ರೆ ನಾನ್ ಫೋರ್ಸ್ ಅನ್ನ ಏನ್ ಹಾಕ್ತಿದ್ದೀನಲ್ಲ ಅದು ಈ ಆಬ್ಜೆಕ್ಟ್ ಮೇಲೆ ಆಕ್ಟ್ ಆಗ್ತಾ ಇದೆ. ಈ ಅಪೋಸಿಟ್ ರಿಯಾಕ್ಷನ್ ಫೋರ್ಸ್ ಏನಿದೆ ಅದು ನನ್ನ ಮೇಲೆ ಆಕ್ಟ್ ಆಗುತ್ತೆ. ಸೊ ಇಲ್ಲಿ ಆಬ್ಜೆಕ್ಟ್ ಯಾಕೆ ಮೂವ್ ಆಗುತ್ತೆ? ಆಕ್ಷನ್ ಅಂಡ್ ರಿಯಾಕ್ಷನ್ ಆಕ್ಟ್ ಆನ್ ಡಿಫರೆಂಟ್ ಆಬ್ಜೆಕ್ಟ್. ಈಗ ನಾನು ಅಪ್ಲೈ ಮಾಡ್ತಿರೋ ಫೋರ್ಸ್, ಆ ಆಕ್ಷನ್ ಏನಿದೆ ಅದು ಈ ಬ್ಲಾಕ್ ಮೇಲೆ ಇದೆ, ಹಾಗಾಗಿ ಆ ಆಬ್ಜೆಕ್ಟ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು.